ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ದಾಂಡೇಲಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನಾವಲ್ಲಿ ಎಲ್ಲಿ ಸ್ಟೇ ಆಗಿದ್ವಿ ಮತ್ತು ಯಾವ್ಯಾವ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ ಪ್ಯಾಕೇಜಲ್ಲಿ ಅನ್ನೋದ್ರ ಬಗ್ಗೆ ಡೀಟೈಲಾಗಿ ತಿಳಿಸ್ಕೊಡ್ತೀನಿ, ಬನ್ನಿ. ನಾವು ಚಿತ್ರದುರ್ಗದಿಂದ ಹೊರಟ್ವಿ. ಮಾರ್ನಿಂಗ್ 6 o'clock ನಾವು ಮನೆ ಬಿಟ್ಟು ಹೊರಟ್ವಿ. ನಾನು, ನನ್ನ ಹಸ್ಬೆಂಡ್ ಭಾನು ಅವರು, ಹಾಗೆಯೇ ಅವ್ರ ಫ್ರೆಂಡು ಮತ್ತು ಅವ್ರ ವೈಫ್, 4 ಜನ ಹೊರಟು ಹೋಗ್ತಾ ಇದ್ವಿ. ನಾವು ಬುಕ್ ಮಾಡಿದ್ದಿದ್ದು ರೆಸಾರ್ಟ್ ಚೆಕ್-ಇನ್ ಟೈಮು 11:30 ಮೇಲೆ ಇತ್ತು. ಹಂಗಾಗಿ ನಾವು ಮಧ್ಯದಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೆ ಟಿಫನ್ ಮಾಡಿಕೊಂಡು ಹೋದ್ವಿ. ನಾವು ಸ್ಟೇ ಇದ್ದಿದ್ದು ರೆಸಾರ್ಟ್ ಬಂದು ಅಶೋಕ ಜಂಗಲ್ ರಿವರ್ ರೆಸಾರ್ಟ್ ಅಂತ. ಚೆಕ್ಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ಬಟ್ ಇನ್ನೂ ಲಂಚಿಗೆ ಟೈಮ್ ಇತ್ತು, ಹಂಗಾಗಿ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಅಲ್ಲಿ ಸ್ವಲ್ಪ ನೀರಲ್ಲೆಲ್ಲ ಆಟಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ 5 minutes ಆದಮೇಲೆ ಅಲ್ಲೇ ನಮಗೆ ಲಂಚ್ ಕೊಟ್ಟರು. ಲಂಚ್ ಈ ಥರ ಇತ್ತು ಮೆನ್ಯು. ಲಂಚೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಾಟರ್ ಆ್ಯಕ್ಟಿವಿಟೀಸ್ ಕಡೆಗೆ ಹೊರಟ್ವಿ. ನಾವು 2:30 ಹಂಗೆ ವಾಟರ್ ಆ್ಯಕ್ಟಿವಿಟೀಸ್ ಕಡೆಗೆ ಹೋದ್ವಿ. ಬಟ್ ನಾವು ಜಿಪ್-ಲೈನ್ ಅಂದರೆ ಬೇರೆ ಥರ ಅಂದ್ಕೊಂಡಿದ್ವಿ. ಬಟ್ ನಾವು ನಾವಲ್ಲಿ ಸ್ಟೇ ಆಗಿದ್ದಿದ್ದು ರೆಸಾರ್ಟ್ ಅವರು ನಮಗೆ ಈ ಥರ ಅಂದರೆ ಈ ಥರ ನಾವೇ ಹಿಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲಿ ಒಂದು ಐರನ್ ಇರುತ್ತೆ. ನನಗಂತೂ ಫುಲ್ಲು ಭಯ ಆಗೋಗ್ಬಿಟ್ಟಿತ್ತು. ಬಟ್ ಅಲ್ಲಿದ್ದವರೆಲ್ಲ ಹೆಲ್ಪ್ ಮಾಡಿದ್ರು, ಹಾಗಾಗಿ ಈಸಿ ಆಯಿತು. ನೋಡಿ, ಈ ರೀತಿ ಅಲ್ಲಿ ರೋಪ್ ಇರುತ್ತೆ, ರೋಪ್ ಹಿಡ್ಕೊಂಡೆಲ್ಲ ಬರಬೇಕಾಗಿತ್ತು. ನಮಗೆ ಅಲ್ಲಿ ಟೋಟಲು ಜಿಪ್-ಲೈನು, ರಿವರ್ ರಾಫ್ಟಿಂಗು ಮತ್ತು ಬೋಟಿಂಗು ಅಷ್ಟೇ ಮೇಯ್ನ್ 3 ಆ್ಯಕ್ಟಿವಿಟೀಸ್ ಇದ್ದಿದ್ದಲ್ಲಿ. ಇನ್ನೊಂದು ಜಾರ್ಬಿಂಗು ಅದೆಲ್ಲ ಅವತ್ತು ನಾವು ಹೋಗಿದ್ದ ರೆಸಾರ್ಟ್ ಅಲ್ಲಿ ಅವೈಲಬಲ್ ಇರಲಿಲ್ಲ. ಫಸ್ಟ್ ನಾವು ಹೋಗಿದ ತಕ್ಷಣ ಬೋಟಿಂಗು ಮತ್ತು ರಾಫ್ಟಿಂಗಿಗೆ ಫುಲ್ ರಶ್ ಇತ್ತು. ಹಂಗಾಗಿ ಫಸ್ಟು ಜಿಪ್-ಲೈನ್ ಮುಗಿಸ್ಕೊಂಡು ಬರೋಣ, ಜಿಪ್-ಲೈನ್ದು ಆಗೋಗ್ಬಿಡುತ್ತೆ ಅಂತ ನಾನು ಇಬ್ಬರೂ ಜಿಪ್-ಲೈನ್ ಮುಗಿಸ್ಕೊಂಡು ನೆಕ್ಸ್ಟು ರಾಫ್ಟಿಂಗಿಗೆ ಬಂದ್ವಿ. ರಾಫ್ಟಿಂಗ್ ಹೋಗಾದ್ಮೇಲೆ ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಈ ರೀತಿ ಸ್ವಲ್ಪ ವೀಡಿಯೋ ಮತ್ತು ನಮಗಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೂ ಬಿಟ್ಟಿದ್ರು. ಒಂದು ಎಂಡಲ್ಲಿ ಕರ್ಕೊಂಡೋಗಿ ಸೇಫಾಗಿತ್ತು. ಹಂಗೇ ಅಲ್ಲಿ ನಮ್ಮ ಜೊತೆ ಬಂದಿದ್ದವರೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು ಮತ್ತು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಅಷ್ಟು ಜನ ಟೋಟಲ್ ನಾವು ಹೋಗಿದ್ದು ಅಲ್ಲಿ 9 ಮೆಂಬರ್ಸು. ಬಟ್ ನಾನು ಒಬ್ಬಳೇ ಹುಡುಗಿ ಇದ್ದಿದ್ದು, ಇನ್ನೆಲ್ಲ ಜೆಂಟ್ಸ್ ಇದ್ದರು. ಬಟ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಹೇಳ್ಕೊಟ್ರು ಯಾವ್ಯಾವ ಥರ ಅಂದರೆ ನನಗೆ ಸ್ವಿಮ್ಮಿಂಗ್ ಏನೂ ಬರ್ತಿರ್ಲಿಲ್ಲ ಅಲ್ವಾ, ಝೀರೋ ಸ್ವಿಮ್ಮಿಂಗ್ ನಾಲೆಡ್ಜು. ಬಟ್ ಅವರೆಲ್ಲ ಏನಾಗಲ್ಲ ಇಳಿ ಅಂತ ಹೇಳಿ ನೀರಲ್ಲೆಲ್ಲ ಇಳಿಸಿ ಮತ್ತು ಅವರೇ ಮೇಲೆ ಎತ್ಕೊಂಡ್ರು ಮತ್ತು ನನಗೆ ಬೋಟಿಂಗಲ್ಲಿ ಕೂರಿಸ್ಕೊಂಡ್ರು. ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದರು ಅಂತ ಹೇಳ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ಜಾಸ್ತಿ ಏನು ನೀರು ಫೋರ್ಸ್ ಇರಲಿಲ್ಲ, ಮೀಡಿಯಮಾಗಿತ್ತು. ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೋಡಿ, ಈ ಥರ ಇತ್ತು ನಮ್ಮ ರಾಫ್ಟಿಂಗು. ನನಗೆ ಪೆಡ್ಲಿಂಗು ಒಬ್ಬಳೇ ಹುಡುಗಿ ಇದ್ನೆಲ್ಲ, ಹಂಗಾದರೆ ಪೆಡ್ಲಿಂಗು ನೀನೇನು ಮಾಡಬೇಡಮ್ಮ, ಸುಮ್ಮನೆ ಕೂತ್ಕೋ ಅಂತ ಹೇಳಿದರು. ಬಟ್ ನಾನು ಒಂದು ಸಲ ಪೆಡ್ಲಿಂಗ್ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಟ್ರೈ ಮಾಡ್ತಾಯಿದ್ದೆ. ಈ ರೀತಿ ಇತ್ತು ನಮ್ಮ ರಾಫ್ಟಿಂಗು. ನಾನು ಅಂದ್ಕೊಂಡಿದ್ದೆ ರಾಫ್ಟಿಂಗ್ ಬೇರೆ ಬೋಟಿಂಗ್ ಬೇರೆ ಅಂತ. ಬಟ್ ನಾವಾಗಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಲ್ಲಿ ಹೋಗಿ ಅಲ್ಲಿ ಸ್ವಿಮ್ಮಿಂಗ್ ಮಾಡೋದು ವೀಡಿಯೋ ಎಲ್ಲ ತೋರಿಸಿದ್ನಲ್ಲ, ಅದು ಬಂದು ಬೋಟಿಂಗ್ ಅಂತೆ. ನೆಕ್ಸ್ಟ್ ನಾನೀಗ ತೋರಿಸ್ತಿದ್ದೀನಲ್ಲ, ಇದು ರಾಫ್ಟಿಂಗ್ ಅಂತೆ. ಅಟ್ ಎ ಟೈಮ್ ಈ 2 ಗೇಮ್ಸು ಕಂಪ್ಲೀಟ್ ಆಗುತ್ತೆ. ಅಲ್ಲೇ ನಮ್ಮ ಜೊತೆ ಒಬ್ಬರು ಇರ್ತಾರಲ್ಲ, ಅವ್ರು ನಮಗೆ ಅಡ್ವೈಸ್ ಮಾಡ್ತಿರ್ತಾರೆ ಯಾವ ರೀತಿ ಪೆಡ್ಲಿಂಗ್ ಮಾಡಬೇಕು ಅಂತ. ನಾವು ಅವ್ರು ಹೇಳ್ಕೊಟ್ಟಂಗೆ ಪೆಡ್ಲಿಂಗ್ ಮಾಡಿದ್ರೆ ಆಯ್ತು, ಮುಗಿಯುತ್ತೆ ರಾಫ್ಟಿಂಗು. ನಾವು ಹೋಗಿದ್ದ ಟೈಮಲ್ಲಿ ಚೆನ್ನಾಗಿತ್ತು. ಜಾಸ್ತಿ ನೀರು ಇರಲಿಲ್ಲ, ಕಡಿಮೆ ನೀರು ಇರಲಿಲ್ಲ, ಹಂಗಾಗಿ ಸೇಫಾಗೂ ಇತ್ತು. ಎಂಜಾಯ್ ಮಾಡಿಕೊಂಡು ಬಂದ್ವಿ. ರಾಫ್ಟಿಂಗು ಬೋಟಿಂಗು ಎಲ್ಲನೂ ಚೆನ್ನಾಗಿತ್ತು. ಅವರು ಯಾವುದೇ ಥರ ನಮ್ಗೆ ಅದರಲ್ಲಿ ಸ್ಕ್ಯಾಮ್ ಮಾಡಲಿಲ್ಲ. ಬಟ್ ನಾವು ಫೋಟೋಗೆ ಅಂತ ಒಬ್ಬೊಬ್ಬರು 300 ರೂಪೀಸ್ ಪೇ ಮಾಡಿದ್ವಿ. ಬಟ್ ಅವ್ರು ನಮ್ಗೆ ಯಾವುದೇ ರೀತಿಯ ಚೆನ್ನಾಗಿ ಫೋಟೋ ತಕ್ಕೊಟ್ಟಿರಲಿಲ್ಲ. ವೀಡಿಯೋ ಸ್ವಲ್ಪ ಇವಾಗ ನೀವು ವೀಡಿಯೋ ಇದರಲ್ಲಿ ಹಾಕಿದ್ದೀನಲ್ಲ, ಕ್ಲಿಪ್ಸ್ ಹಾಕಿದ್ದೀನಲ್ಲ, ಆ ಥರ ತಕ್ಕೊಟ್ಟಿದ್ರು. ನಾರ್ಮಲ್ ಫೋನಲ್ಲೇ ಚೆನ್ನಾಗಿ ಬರ್ತಿತ್ತು ಅಂತ ನಮಗೆ ಫೀಲ್ ಆಯಿತು. ನೆಕ್ಸ್ಟು ಇದೇ ಕಾಳಿ ರಿವರ್ದು ನೀರು ಸ್ವಲ್ಪ ಇಲ್ಲಿ ಫೋರ್ಸಾಗಿ ಬರುತ್ತೆ, ಇಲ್ಲಿ ಕೂತ್ಕೋಬೋದು, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದರು. ಮತ್ತು ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದರು. ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನಾವು ಸ್ಟೇ ಆಗಿದ್ದು ಅಶೋಕ ಜಂಗಲ್ ರಿವರ್ ರೆಸಾರ್ಟ್ ಅಂತ. ಇಲ್ಲಿ ಪ್ಲೇಸ್ ತುಂಬ ಹೈಜಿನಾಗಿತ್ತು ಮತ್ತು ರೂಮ್ಸು, ವಾಶ್ರೂಮ್ಸು ಎಲ್ಲ ಅಷ್ಟು ಕ್ಲೀನಾಗಿತ್ತು. ಹಾಗೆಯೇ ಮೇಯ್ನಾಗಿ ಫುಡ್ಡು ನಮಗೆ ಇಲ್ಲಿ ಒಂದು ಪ್ಯಾಕೇಜಲ್ಲಿ 3 ಟೈಮ್ ಅನ್ಲಿಮಿಟೆಡ್ ಫುಡ್ ಇತ್ತು. ತುಂಬ ಟೇಸ್ಟಿಯಾಗಿತ್ತು ಮತ್ತು ಹೆಲ್ತಿಯಾಗೂ ಇತ್ತು. 3 ಟೈಮ್ಸ್ ಡಿಫ್ರೆಂಟ್ ಫುಡ್ನ ಅವರು ಪ್ರೊವೈಡ್ ಮಾಡಿದರು. ನೆಕ್ಸ್ಟ್ ಅವರು ನಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿದ್ರಲ್ಲ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸು, ಎಲ್ಲ ಗೇಮ್ಸು ನಾವು ಟ್ರೈ ಮಾಡಿದ್ವಿ.
ಮೇಯ್ನಾಗಿ ನಾವಿಲ್ಲಿ ಕ್ರಿಕೆಟ್ ಅವತ್ತು RCB ಮ್ಯಾಚ್ ಇತ್ತು, ಬಟ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು. ನಾವು ಹೋಗಿದ್ದ ದಿನ ಸ್ವಲ್ಪ ಗಾಳಿ ಜಾಸ್ತಿ ಇತ್ತು, ಹಂಗಾಗಿ ಮರ ಗಿಡ ಎಲ್ಲ ಬಿದ್ದಿದ್ದಾವೆ ಅಂತ ವೈಫೈ ಕನೆಕ್ಟ್ ಆಗ್ತಿರಲಿಲ್ಲ. ವೈಫೈ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ನಾವು ಅಲ್ಲೇ ನಾವೇ ಕ್ರಿಕೆಟ್ ಆಡೋಣ ಅಂತ ಅಂದ್ಕೊಂಡು ಎಲ್ಲರೂ ಚಿಕ್ಕ ಮಕ್ಳ ಜೊತೆ ನಾವು ಎಲ್ಲ ಕ್ರಿಕೆಟ್ ಎಲ್ಲ ಆಡಿ ಅವತ್ತಿನ ದಿನನ ಈ ಥರ ಎಂಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಅವ್ರು ನಮಗೆ ಟೀ ಕೊಟ್ಟರು. ಟೀ ಕುಡಿದು ಅಲ್ಲೇ ಅವರೇ ರೆಸಾರ್ಟ್ ಅವರು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಆ ಟ್ರೆಕ್ಕಿಂಗಿಗೆ ಹೊರಟ್ವಿ. ನನಗೆ ಒಬ್ಬ ಫ್ರೆಂಡ್ ಆಗೋಗಿದ್ದ, ಭಾರಿ ಆ್ಯಕ್ಟಿವ್ ಇದ್ದ. ಅವನ ಜೊತೆನೇ ನಾನು ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟಪಟ್ಟು ಹೋಗ್ತಾ ಇದ್ದೆ. ಅವ್ನು ತುಂಬ ಚೆನ್ನಾಗಿ ಸೌಂಡ್ ಎಲ್ಲ ಮಾಡ್ತಿದ್ದ, ಪ್ರಾಣಿ ಪಕ್ಷಿ ಥರ ಕೂಗ್ತಿದ್ದ. ಈ ರೀತಿ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜೊತೆ ಇದ್ದಿದ್ದವರೆಲ್ಲ ಭಾಳ ಕ್ಲೋಸ್ ಆಗಿಬಿಟ್ರು, ಬೇಗ ಕ್ಲೋಸ್ ಆದರು. ನಾವು ಅಲ್ಲಲ್ಲೇ ನಿಯರ್ ಏನಾದರೂ ನಾವು ನೋಡದೇ ಇರೋ ಥರದ್ದು ಏನಾದರೂ ಹಣ್ಣು ಕಾಯಿ ಏನಾದರೂ ಸಿಕ್ಕರೆ ನೋಡ್ತಾ ಇದ್ವಿ. ಬಟ್ ಅಂಕಲ್ ತಿಂತಿದ್ರು, ಆಂಟಿ ತಿನ್ನಬೇಡಿ ಅಂತಿದ್ರು. ಸ್ವೀಟಾಗಿದೆ ತಿನ್ನೋಣ ಅಂತ ಅಂಕಲ್ ಹೇಳ್ತಾಯಿದ್ರು. ನೋಡಿ ಎಷ್ಟು ಕ್ಯೂಟಾಗಿದ್ದಾರಲ್ಲ ಆಂಟಿ ಅಂಕಲ್ಲು. ಬಟ್ ನಾವು ಟ್ರೆಕ್ಕಿಂಗ್ ಹೋದ್ಮೇಲೆ ಲಾಸ್ಟ್ ಪಾಯಿಂಟ್ ನಾವು ರೀಚ್ ಆಗಿದ್ದೇನೆ ಮತ್ತು ಕಾಳಿ ರಿವರ್ಗೆ, ಅಂದರೆ ಬೇರೆ ಪಾಯಿಂಟಿಗೆ ರೀಚ್ ಆಯಿತು. ನೋಡಿ ಈ ಥರ ಇತ್ತು ನಮ್ಮದು ಲಾಸ್ಟ್ ಪಾಯಿಂಟು ಟ್ರೆಕ್ಕಿಂಗ್ದು. ನೆಕ್ಸ್ಟ್ ನಾವು ಬಂದಿದ್ದ ದಾರಿಗೆ ಸೇಮ್ ಏನು ಬಂದಿದ್ವೋ ಅದೇ ದಾರಿಲೇ ಮತ್ತೆ ನಾವು ರೆಸಾರ್ಟ್ ರೀಚ್ ಆಗಬೇಕಿತ್ತು. ಇದು ನಮ್ಮದು ಕೊನೆ ಪಾಯಿಂಟ್ ಆಗಿತ್ತು ಟ್ರೆಕ್ಕಿಂಗ್ದು. ಕಾಳಿ ರಿವರ್ ಇಲ್ಲಿ ಹರಿಯೋದು ಚೆನ್ನಾಗಿ ಕಾಣಿಸ್ತಿತ್ತು. ಬೆಳಗ್ಗೆ ಹೋಗಿದ್ವಲ್ಲ, ಭಾಳ ಚೆನ್ನಾಗಿತ್ತು. ಇಲ್ಲಿ ಫುಲ್ ಪೀಸಾಗಿತ್ತು ಪ್ಲೇಸ್ ಮಾತ್ರ. ನಾವು ಎಷ್ಟು ಜನ ರೆಸಾರ್ಟಿಂದ ಹೋಗಿದ್ವೋ ಅಷ್ಟೇ ಜನ, ಟ್ರೆಕ್ಕಿಂಗಿಗೆ ಹೊರಟಿದ್ವಲ್ಲ ನಾವೊಂದು 10 ಜನ, ಅಷ್ಟೇ ಜನ, ಬೇರೆ ಯಾರೂ ಇರಲಿಲ್ಲ. ಇವರೆಲ್ಲ ಒಂದೇ ಫ್ಯಾಮಿಲಿಯವರಂತೆ. ಇವರೆಲ್ಲ ಭಾಳ ಕ್ಲೋಸ್ ಆಗಿಬಿಟ್ರು, ಬೇಗ ನಮ್ಮ ಫ್ಯಾಮಿಲಿಯವ್ರ ಥರನೇ ಆಗಿಬಿಟ್ರು. ನೆಕ್ಸ್ಟ್ ನಾವು ಟ್ರೆಕ್ಕಿಂಗಿಂದ ರಿಟರ್ನ್ ಹೋಗಬೇಕಾದ್ರೆ ಅಲ್ಲೇ ರೋಡಲ್ಲಿ, ಅಂದರೆ ಅಲ್ಲೇ ಕಾಡು ಥರ ಇತ್ತಲ್ಲ, ಅಲ್ಲೇ ನೇರಳೆ ಹಣ್ಣೆಲ್ಲ ಭಾಳ ಬಿದ್ದಿದ್ವು. ಬಾನು ಅದನ್ನೆಲ್ಲ ಆರಿಸಿ ಕೊಟ್ಟರು, ತಿಂದ್ವಿ. ಇವ್ರು ನಮಗೆ ಇಲ್ಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ದು 3 ಕಿಲೋಮೀಟರ್ಸ್ ಅಷ್ಟು ದೂರ ಕರ್ಕೊಂಡೋಗಿದ್ರು. ನಾವೆಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತು ನಾವಿಲ್ಲಿ ರೆಸಾರ್ಟಿಂದ ಚೆಕ್ಔಟ್ ಆಗಿ ಹೊರಟ್ವಿ. ಇನ್ನೇನು ದಾಂಡೇಲಿ ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ತುಂಬ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಕಾರ್ ಸೈಡಲ್ಲಿ ಹಾಕಿ ಹಂಗೆ ನಿಯರಲ್ಲೊಂದು ಡಾಬಾದಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಇಷ್ಟ ಆಗಿತ್ತು ನಮ್ಮ ದಾಂಡೇಲಿ ಟ್ರಿಪ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.